ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ 2026-27 ಸಾಲಿನ ಜನಗಣತಿ ಬಗ್ಗೆ ಏನೆಲ್ಲ ಪ್ರಶ್ನೆಗಳು ಆನ್ಲೈನಲ್ಲಿ ಕೇಳ್ತಾ ಇದೆ, ಅದ್ರ ಬಗ್ಗೆ ಹೇಗೆ ಉತ್ತರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಏನೆಲ್ಲ ಕೇಳಿದೆ ಅನ್ನೋದಾದರೆ, ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ, ಅಂದರೆ ಮನೆಯಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ದೀರಾ ಅದರ ಬಗ್ಗೆ ಮಾಹಿತಿನ ಕೇಳ್ತಾರೆ. ಹಾಗೆ ಕುಟುಂಬದ ಮುಖ್ಯಸ್ಥರ ಹೆಸರು, ಹಾಗೆ ಪ್ರಾದೇಶಿಕ ಭಾಷೆಯಲ್ಲಿ ಹೆಸರು, ಅಂದರೆ ನೀವು ಕನ್ನಡದಲ್ಲಿ ಅರ್ಜಿಯನ್ನು ಸಲ್ಲಿಸಿದಲ್ಲಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎಂಟ್ರಿ ಮಾಡಿದ್ರೆ ಅದು ಕನ್ನಡದಲ್ಲಿ ಆಟೋಮೆಟಿಕಾಗಿ ಫೆಚ್ ಆಗುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ತೋರಿಸುತ್ತೆ, ಅದನ್ನು ಸರಿ ಮಾಡ್ಕೊಬೋದಾಗಿರ್ತದೆ. ಇಂಗ್ಲೀಷಲ್ಲಿ ಬೇಕು ಅಂದ್ರೆ ಇಂಗ್ಲೀಷಲ್ಲಿ. ಹಾಗೆ ಜಾತಿ ಬಗ್ಗೆ ಮಾಹಿತಿ ಕೇಳ್ತಾರೆ, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರೆ OBC 3A 3B 2A 2B ಇತರೆ ವರ್ಗದವರು ಇದೆ ಅಂತ ಮೆನ್ಷನ್ ಮಾಡಬೇಕಾಗಿರ್ತದೆ. ಹಾಗೆ ಈ ಮನೆಯ ಮಾಲೀಕತ್ವದ ಸ್ಥಾನಮಾನ, ಅಂದರೆ ವಾಸದ ಕೊಠಡಿ ಎಷ್ಟಿದೆ, ಹಾಗೆ ಈ ಮನೆಯಲ್ಲಿ ಎಷ್ಟು ಜನ ವಿವಾಹಿತ ದಂಪತಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೇಳ್ತಾರೆ. ನಾವು ಬರೋದಾದರೆ ವಿಳಾಸ ಕೇಳುತ್ತೆ, ರಾಜ್ಯ, ಜಿಲ್ಲೆ ಹಾಗೂ ಗ್ರಾಮ, ಪಟ್ಟಣ, ಪ್ರದೇಶ, ಗುರುತಿನ ಸ್ಥಳ ಹಾಗೂ ಪಿನ್ ಕೋಡ್. ಇನ್ನು ಜನಗಣತಿ ಮನೆಗಳ ವಿವರ ಬರೋದಾದರೆ, ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು ಅಂತ ಕೇಳುತ್ತೆ. ಜನಗಣತಿ ಮನೆಯ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು? ಹಾಗೆ ಜನಗಣತಿ ಮನೆಯ ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು? ಹಾಗೆ ಈ ಜನಗಣತಿ ಮನೆಯ ಸ್ಥಿತಿ ಉತ್ತಮವಾಗಿದೆಯಾ, ಶಿಥಿಲವಾಗಿದೆಯಾ, ಬೇರೆ ಯಾವ್ದಾದ್ರು ಸ್ಥಿತಿಯಲ್ಲಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿನ ಕೇಳ್ತಾರೆ. ಮುಂದೆ ಬರೋದಾದರೆ, ಕುಟುಂಬಕ್ಕೆ ಲಭ್ಯವಿರುವ ಸೌಲಭ್ಯಗಳು, ಕುಡಿಯುವ ನೀರಿನ ಪ್ರಧಾನ ಮೂಲ, ಕುಡಿಯುವ ನೀರಿನ ಮೂಲದ ಲಭ್ಯತೆ, ಅಂದರೆ ನಿಮ್ಗೆ ಯಾವ ರೀತಿ ನೀರಿನ ಸೌಲಭ್ಯ ಒದಗಿಸ್ತಾ ಇದೆ ಸರ್ಕಾರ ಆಗಲಿ, ನೀವು ಯಾವ ರೀತಿ ನೀರನ್ನು ಬಳಸುತ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಮಾಹಿತಿನ ಕೇಳ್ತಾರೆ. ಪಂಪ, ಬೋರ್ವೆಲ್ಲ, ಬಾವಿನ ಇಲ್ಲ ಕೊಳಾಯಿ ಮುಖಾಂತರ ಬರ್ತಿದೆಯಾ, ಯಾವ ರೀತಿ ಬರ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೇಳ್ತಾರೆ. ಹಾಗೆ ಬೆಳಕಿನ ಪ್ರಧಾನ ಮೂಲ, ಅಂದರೆ ಸೋಲಾರ್ ಉಪಯೋಗಿಸ್ತಿದ್ದೀರಾ, ವಿದ್ಯುತ್ ಶಕ್ತಿಯಿಂದ ಬರ್ತಿದೆಯಾ, ಬೇರೆ ಯಾವುದಾದ್ರೂ ವ್ಯವಸ್ಥೆಯಿಂದ ಬೆಳಕಿನ ಸೌಲಭ್ಯನ ನೀವು ಪಡಿತಾ ಇದ್ದೀರಾ ನಿಮ್ಮ ಮನೆಗೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೇಳುತ್ತಾರೆ. ಹಾಗೆ ಶೌಚಾಲಯದ ಲಭ್ಯತೆ, ಶೌಚಾಲಯದ ಲಭ್ಯತೆ ಬಗ್ಗೆ ಅಂದರೆ ನೀವು ಸ್ಯಾನಿಟರಿ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲ ಔಟ್ಸೈಡ್ ನಡೆಯಲು ಶೌಚಾಲಯ ಉಪಯೋಗಿಸ್ತಿದ್ದೀರಾ, ಅದರ ಬಗ್ಗೆ ಮಾಹಿತಿ ಕೇಳ್ತಾರೆ. ಹಾಗೆ ಶೌಚಾಲಯದ ಬಗೆ ಮತ್ತು ವಿಧಗಳು. ಮುಂದೆ ಬರೋದಾದರೆ, ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರುವ ವ್ಯವಸ್ಥೆ, ಅಂದರೆ ಪಿಟ್ ವ್ಯವಸ್ಥೆ ಇದೆಯಾ, ಸರ್ಕಾರದ ರಸ್ತೆಯಲ್ಲಿ ಬರುವಂಥ ಪಿಟ್ ವ್ಯವಸ್ಥೆ ಇದೆಯಾ, ಇಲ್ಲ ಗುಂಡಿ ಏನಾದ್ರು ಮಾಡ್ಕೊಂಡಿದ್ದೀರಾ, ಯಾವ ರೀತಿ, ಇಲ್ಲ ಬಯಲು ಶೌಚಾಲಯ, ಯಾವ ರೀತಿ ನೀವು ತ್ಯಾಜ್ಯಾಲಯನ ಮನೆಯಲ್ಲಿ ಬರುವಂಥ ತ್ಯಾಜ್ಯ ನೀರನ್ನು ಯಾವ ರೀತಿ ಹೊರ ಸಾಗಿಸ್ತಿದ್ರು, ಒಳಚರಂಡಿ ವ್ಯವಸ್ಥೆ, ಇನ್ಯಾವ ರೀತಿ ಪಿಟ್ ವ್ಯವಸ್ಥೆನ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೇಳುತ್ತೆ. ಅದ್ರ ಬಗ್ಗೆ ಉತ್ತರನ ನೀಡಬೇಕಾಗುತ್ತೆ. ಹಾಗೆ ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ, ಅಂದರೆ ಮನೆ ಒಳಗಡೆನೆ ಸ್ನಾನಗೃಹ ಇದೆಯಾ, ಇಲ್ಲ ಬಯಲು ಸ್ನಾನಗೃಹನ, ಇಲ್ಲ ಸ್ನಾನದ ಗೃಹ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿನ ಕೇಳ್ತಾರೆ. ಅಡಿಗೆ ಮನೆಯ ಲಭ್ಯತೆ ಮತ್ತು LPG PNG ಸಂಪರ್ಕ, ಅಂದರೆ ಯಾವ ರೀತಿ ನೀವು ಮನೆಯಲ್ಲಿ ಅಡಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, PNGನ ಇಲ್ಲ ಸೋಲಾರ ಇಲ್ಲ ಗೋಬರ್ ಗ್ಯಾಸ, ಇಲ್ಲಿ ಯಾವ ರೀತಿಯಾಗಿ ಇಲ್ಲ ಕಟ್ಟಿಗೆ ಉಪಯೋಗಿಸ್ತಿದ್ದೀರಾ, ಯಾವ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡು ನೀವು ಅಡಿಗೆಯನ್ನು ಮಾಡ್ತಾ ಇದ್ದೀರಾ. ಹಾಗೆ ಅಡಿಗೆ ಮಾಡಲು ಬಳಸುವ ಪ್ರಮುಖ ಇಂಧನ ಯಾವುದಾಗಿರುತ್ತದೆ. ಕುಟುಂಬವು ಹೊಂದಿರುವ ಸ್ವತ್ತುಗಳು, ಅಂದರೆ ರೇಡಿಯೋ ಇದೆಯಾ, ಟ್ರಾನ್ಸಿಸ್ಟರ್ ಇದೆಯಾ, ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್, ಟೆಲಿವಿಷನ್ಗೆ ಯಾವ ರೀತಿ ಡಿಶನ್ನು ತೊಗೊಂಡಿದ್ದೀರಾ, ಡಿಶ್ ತೊಗೊಂಡಿದ್ದೀರಾ, DTH ಇದೆಯಾ, ಕೇಬಲ್ ವ್ಯವಸ್ಥೆ ಇದೆಯಾ, ಇಲ್ಲ ಟೆಲಿವಿಷನ್ ಇಲ್ವಾ, ಅದ್ರ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಹಾಗೆ ಇಂಟರ್ನೆಟ್ ಸಂಪರ್ಕ ಬಂದು ಯಾವ ರೀತಿ ಇಂಟರ್ನೆಟ್ ಸಂಪರ್ಕ ಪಡೆದಿದ್ದೀರಾ, ಮೊಬೈಲ್ ಫೋನ್ ಮುಖಾಂತರನ, ಸ್ಮಾರ್ಟ್ ಫೋನ್ ಮುಖಾಂತರನ, ಇಲ್ಲ ಯಾವುದನ್ನ ದೂರ ಸಂಪರ್ಕ ವ್ಯವಸ್ಥೆಯಿಂದ ತೊಗೊಂಡಿದ್ದೀರಾ, ಅದ್ರ ಬಗ್ಗೆ ಮಾಹಿತಿನ ಕೇಳ್ತಾರೆ. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮನೇಲಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ. ಹಾಗೆ ಟೆಲಿಫೋನ್ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್, ಯಾವ ರೀತಿಯ ಫೋನ್ ಇದೆ, ಟೆಲಿಫೋನ್ ಇದೆಯಾ, ದೂರವಾಣಿ ಸಂಪರ್ಕ ಲ್ಯಾಂಡ್ಲೈನ್ ಇದೆಯಾ, ಇಲ್ಲ ಸ್ಮಾರ್ಟ್ ಫೋನ್ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ. ಹಾಗೆ ಬೈಸಿಕಲ್, ಸ್ಕೂಟರ್, ಮೋಟರ್ ಸೈಕಲ್, ಮೊಪೆಡ್, ಈ ಮೂರಲ್ಲಿ ಯಾವುದು ನಿಮ್ಮ ಮನೆಯಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೇಳ್ತಾರೆ. ಹಾಗೆ ಕಾರು, ಜೀಪ್, ವ್ಯಾನ್ ಯಾವುದಾದ್ರೂ ಇದ್ದರೆ ಎಸ್ ಅಥವಾ ಇಲ್ಲ. ಹಾಗೆ
ಕುಟುಂಬದಲ್ಲಿ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯಗಳು ಯಾವುದು, ಅಂದರೆ ಕುಟುಂಬದಲ್ಲಿ ಹೆಚ್ಚಾಗಿ ನೀವು ತಿನ್ನುವ ಪದಾರ್ಥ ಯಾವುದಾಗಿರುತ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಹಾಗೆ ಮೊಬೈಲ್ ಸಂಖ್ಯೆ, ಯಾವ ಮೊಬೈಲ್ ಸಂಖ್ಯೆ, ಆಧಾರ್ ಕಾರ್ಡ್ ಯೂಸ್ ಮಾಡಿರೋ ಮೊಬೈಲ್ ಸಂಖ್ಯೆ ಕೊಟ್ಟರೆ ತುಂಬ ಒಳ್ಳೆಯದು. ಹಾಗೆ ಹಿರಿಯ ವ್ಯಕ್ತಿಯ ಹೆಸರನ್ನು ಕೊಡಬೇಕಾದ್ರೆ ನೋಡಿಕೊಂಡು ಹುಷಾರಾಗಿ ಕೊಡಿ. ಒಂದು ಬಾರಿ ರಿಜಿಸ್ಟರ್ ಆಯಿತು ಅಂದರೆ ಮೊಬೈಲ್ ನಂಬರ್ ಮತ್ತೆ ಇನ್ನೊಂದು ಸಾರಿ ಅದನ್ನು ತಿದ್ದುಪಡಿ ಮಾಡೋ ಅವಕಾಶ ಕೊಟ್ಟಿಲ್ಲ. ರಿಜಿಸ್ಟರ್ ಮಾಡಬೇಕಾದ್ರೆ ಮಾತ್ರ ಹುಷಾರಾಗಿ ನೋಡ್ಕೊಳ್ಳಿ. ಆಮೇಲೆ ಮುಂದೆ ಬೇರೆ ಬರುವಂಥ ಕ್ವಶನ್ಸ್ಗೆ ಆಪ್ಷನ್ಸ್ ಇರುತ್ತೆ ತಿದ್ದುಪಡಿ ಮಾಡೋದಕ್ಕೆ. ಹಾಗೆ ಈ ರೀತಿಯಾಗಿ ಕೇಳುತ್ತೆ. ಲಾಸ್ಟಲ್ಲಿ ಎಲ್ಲ ಅಂಶಗಳನ್ನು ಕೇಳಿದ ನಂತರ, ಪ್ರಶ್ನೆಗಳನ್ನು ಕೇಳಿದ ನಂತರ ದೃಢೀಕರಿಸಿ ಅಥವಾ ಸಲ್ಲಿಸಿ ಅನ್ನೋ ಮೆಸೇಜನ್ನು ಕೇಳುತ್ತೆ. ಇಲ್ಲ ಡ್ರಾಫ್ಟ್ ಆಗಿ ಉಳಿಸಿ ಅಂದರೆ ಸೇವ್ ಮಾಡಿ ಮತ್ತೆ ಬದಲಾವಣೆ ಮಾಡೋಂಗಿದ್ರೆ ಮಾಡೋದಕ್ಕೆ ಡ್ರಾಫ್ಟಲ್ಲಿ ಸೇವ್ ಮಾಡ್ಬೋದು. ಮತ್ತೆ ಸಮಯ ತಗೊಂಡು ಅದನ್ನು ಸಬ್ಮಿಟ್ ಮಾಡ್ಬೋದಾಗಿರ್ತದೆ. ಇಲ್ಲ ತಿದ್ದುಪಡಿಗಾಗಿ ಹಿಂತಿರುಗಿ ಮತ್ತೇನಾದ್ರು ಬದಲಾವಣೆ ಮಾಡೋಂಗಿದ್ರೆ ಮಾಡ್ಬೋದಾಗಿರ್ತದೆ. ಆಮೇಲೆ ಲಾಸ್ಟ್ ಮಧ್ಯದಲ್ಲಿ ಮ್ಯಾಪ್ ಕೇಳುತ್ತೆ, ನಿಮ್ಮ ಲೊಕೇಶನ್ ಕೇಳುತ್ತೆ. ಲೊಕೇಶನ್ನ ಸರಿಯಾಗಿ ಮೆನ್ಷನ್ ಮಾಡಿ. ಲೊಕೇಶನ್ಗೆ ಮ್ಯಾಪ್ ತೋರಿಸ್ತಿದೆ. ಮ್ಯಾಪಲ್ಲಿ ಕಂಟ್ರೋಲ್ ಹಾಗೂ ಮೌಸಿನ ಸ್ಕ್ರಾಲ್ ಬಟನ್ ಉಪಯೋಗಿಸ್ಕೊಂಡು ಎಲ್ಲಿ ನಿಮ್ಮ ಲೊಕೇಶನ್ ಬರುತ್ತೋ ಆ ಲೊಕೇಶನ್ಗೆ ಹೋಗಿ ನಿಮ್ಮ ಲೊಕೇಶನನ್ನು ಸಬ್ಮಿಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ, ಪೂರ್ತಿಯಾದ ವಿಡಿಯೋ, ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು, ಪ್ರತಿಯೊಂದು ವಿವರನೂ ಕೂಡ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಡೇಟ್ ಆಗಿದೆ. ದಯವಿಟ್ಟು ವೀಕ್ಷಣೆ ಮಾಡಿ. ಥ್ಯಾಂಕ್ ಯು.